ವಾಪಸ್ ನಾನು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಆಮ್, ಅಪ್ಪ ಇಲ್ಲ, ಅಪ್ಪನ ಜೊತೆ ಕಳೆದಿರುವಂಥ ಒಂದು ಮೆಮೊರಿ ಯಾವುದಿದೆ? ತುಂಬ ನೆನಪಾಗುತ್ತೆ, ಈಗಲೂ ಕೂಡ ನನಗೆ ತುಂಬ ಕಾಡುತ್ತವೆ. ಆ ಥರ ನಿಮಗೆ ಕಾಡುವಂಥದ್ದು ಯಾವುದಿದೆ? ನಮ್ಮ ತಂದೆ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ಭಾಳ ಪ್ರೀತಿಯಿಂದ ನಮಗೇನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಜೊತೆಗೆ ಯಾರಿಗೂ ಜೋರಾಗಿ ಯಾವತ್ತೂ ಮಾತಾಡೋಂಥ ವ್ಯಕ್ತಿತ್ವ ಇರಲಿಲ್ಲ. ಓಕೆ. ಅವ್ರಿಗೆ ವಯಸ್ಸಾಯ್ತಾ, ಸ್ವಲ್ಪ ವಯಸ್ಸಾದ ಮೇಲೆ ಅವ್ರು ನಾನೇನಾರ ಬರ್ತೀನಿ ಅಂತ ಅಂದರೆ ನಮ್ಮಪ್ಪ ನನ್ನ ಮಗ ಬರ್ತಾನೆ ಅಂತ ಹೇಳ್ಬಿಟ್ಟು ಎದುರ್ಕೋತಿದ್ರು. ನಮ್ಮ ಅಣ್ಣನಿಗೆ ಎದುರುತ್ತಿರಲಿಲ್ಲ. ನಿಮಗೆ ಎದುರ್ತಿದ್ರ? ನಮ್ಮ ಅಣ್ಣನಿಗೆ ನನಗೆ ಎದುರ್ಕೊಳ್ಳೋರು. ಯಾಕೆ ಅಂತ ಅಂದರೆ ನಮ್ಮಪ್ಪ ಸುಮ್ಮನೆ ಜೀಪ್ ವೆಹಿಕಲ್ ಎತ್ಕೊಂಡು ಜಮೀನುಗಳ ಹತ್ರ ಕೆಲಸ ಮಾಡಿಸ್ತೀನಿ ಅಂತ ಹೋಗೋದು. ಓಕೆ. ಅಲ್ಲಿ ಏನು ಆಗಲ್ಲ ಅಂತ ಅಂದ್ರೂ ಸುಮ್ಮನೆ ಆಗಲಿಲ್ಲ ಅಂತ ಅಂದ್ರೂ ಕರ್ಕೊಂಡು ಈ ಜಮೀನಿಂದ ಆ ಜಮೀನು, ಆ ಜಮೀನಿಂದ ಈ ಜಮೀನು, ಅಥವಾ ಯಾರ್ದು ಅವ್ರ ಮದುವೆ ಐತೆ ಅಂತ ಅಲ್ಲಿಗೆ ಹೋಗೋದು. ನಡೆಯೋಕ್ಕಾಗ್ತಿರ್ಲಿಲ್ಲ. ಆಪ್ರೇಷನ್ ಮಾಡಿಸಿದ್ವಿ, ಮಿನಿ ಆಪ್ರೇಷನ್ ಮಾಡಿಸಿದ್ವಿ. ವಾಕ್ ಮಾಡಿ ಅಂತ ಅಂದರೆ ವಾಕ್ ಮಾಡ್ತಿರ್ಲಿಲ್ಲ, ಕಾಲು ನೋಯ್ತದೆ ಅಂತ ಹೇಳ್ಬಿಟ್ಟು, ನೋವ್ತದೆ ಅಂತ ಹೇಳಿ. ಹಿಂಗಾಗಿ ಕೊನೆ ಹಂತದಲ್ಲಿ ಅವ್ರಿಗೆ ನಾನೇನಾರ ಬರ್ತೀನಿ ಅಂತ ಅಂದರೆ ಇವ್ರಿಗೆ ಅದು ಇದು ಒಂದಷ್ಟು ದುಡ್ಡುಗಳು ಕೊಟ್ಬಿಟ್ಟಿರ್ತಿದ್ರು. ನನಗೆ ಗೊತ್ತಾಗ್ತಿತ್ತು ಇವ್ರಿಗೆ ಯಾರಿಗೋ ದುಡ್ಡುಗಳು ಕೊಟ್ಬಿಟ್ಟವ್ರೆ ಅಂತ. ಸೊ ಹಿಂಗೆ ಸ್ವಲ್ಪ ಲೇವಾದೇವಿನೂ ಮಾಡೋರು ನಮ್ಮಪ್ಪ. ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಮೊದಲಿಂದನೂ ಮಾಡ್ತಿದ್ರು, ನಮ್ಮ ತಾತನೂ ಮಾಡ್ತಿದ್ರು, ಇವರು ಮಾಡ್ತಿದ್ರು. ಸೊ ಹಂಗಾಗಿ ಇದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಸೊ ಸ್ವಲ್ಪ ಇದು ಮಾಡೋರು. ಬಟ್ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಖುಷಿಯಾಗಿ ಕಳೆದಿರುವಂಥ ನೆನಪನ್ನು ಮಾಡ್ಕೊಳ್ಳೋದಾದ್ರೆ? ಅವ್ರ ಜೊತೆ ಇದ್ದಷ್ಟು ದಿನನೂ ಖುಷಿಯಾಗಿದ್ವಿ. ಅವ್ರ ಎಷ್ಟು ದಿನ ನಮ್ಮ ಜೊತೆ ಇದ್ರೋ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಕ್ಕಳು ಅಂತ ಅಂದರೆ 3 ಜನನೂ ಒಂದೇ ಥರ ನೋಡ್ಕೊಳ್ತಾ ಇದ್ರು. ನನ್ನನ್ನು ಬೇರೆ, ನನ್ನ ಅಣ್ಣನ ಬೇರೆ, ನನ್ನ ತಂಗಿನ ಬೇರೆ ಅಂತಕ್ಕಂಥ ಭಾವನೆ ನನ್ನಿರಲಿಲ್ಲ. ಸೊ 3 ಜನನೂ ಒಂದೇ ದೃಷ್ಟಿಯಿಂದ ಏನು ಬೇಕೋ ಅದನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂಥೇಳಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮ್ಮನ್ನು ಕಷ್ಟಪಟ್ಟು ಓದಿಸಿದ್ದಾರೆ. ಕಷ್ಟಪಟ್ಟು ನಮಗೇನು ಬೇಕೋ ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ಕೇಳಿದ್ದೀವಿ, ಯಾವುದನ್ನೂ ಇಲ್ಲ ಅಂತ ಹೇಳಿಲ್ಲ. ಸೊ ಯಾರ ಮನಸ್ಸಿಗೂ ನೋವಾಗದೇ ಇರೋ ರೀತಿ ನಡ್ಕೊಂಡಿದ್ದಾರೆ. ಓಕೆ.